ಮಾಳಿಕೆ 4, ಪುಸ್ತಕ ಪರಿಚಯ 10, ತಿಂಗಳ ವಿಶೇಷ ಜನಪದ ಸಾಹಿತ್ಯ ಕಾದಂಬರಿಗಳು. ಪುಸ್ತಕದ ಹೆಸರು ಮಕ್ಕಳ ಜನಪದ ಕಥೆಗಳು. ಲೇಖಕರು ಚಾಮರಾಜ ಎಂ. ಅಭಿಪ್ರಾಯ ಸುಮಾ ಭಟ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಪುರಾಣದ ಕಾಲದಿಂದಲೂ ಜನಪದ ಸಾಹಿತ್ಯ ಎನ್ನುವುದು ತನ್ನದೇ ಆದ ಸ್ಥಾನಮಾನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಕಂಡುಕೊಂಡಿದೆ. ಅಜ್ಜ ಅಜ್ಜಿಯರಿದ್ದ ಮನೆಯಲ್ಲಿ ಜನಪದ ಸೊಗಡಿನ ಕಥೆ ಕೇಳದೆ ಬೆಳೆದ ಮಕ್ಕಳುಗಳೇ ಇಲ್ಲವೆನ್ನಬಹುದು. ಆಯಾ ಪ್ರಾಂತ್ಯದ ಜನಪದೀಯ ಜನಾಂಗದ ಬಗ್ಗೆ ಅರಿತಿರುವ ಹಿರಿಯರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಥೆಯ ರೂಪದಲ್ಲೋ ಇಲ್ಲ ಜನಪದ ಹಾಡಿನ ಮೂಲಕವೋ ಪ್ರಾಂತೀಯ ಗಾದೆಗಳ ಅರ್ಥ ಹೇಳುವ ಸಲುವಾಗಿ ಹೆಣೆದ ಕಥೆಯೋ ಒಟ್ಟಿನಲ್ಲಿ ಇಂಥ ಕಥೆಗಳನ್ನು ಖಂಡಿತ ತಿಳಿಸಿರುತ್ತಾರೆ. ಈ ಜನಪದ ಕಥೆಗಳೀಗ ಮಾಧ್ಯಮ ತಂತ್ರಜ್ಞಾನ ಬೆಳೆದ ನಂತರದಲ್ಲಿ ಪುಸ್ತಕವಾಗಿ ಲಭ್ಯವಾಗುತ್ತಿದೆ. ಮೂಟೆಯಲ್ಲಿ ತುಂಬಿದ ಮುತ್ತಿನಂತಿರುವ ಇಂತಹ ಜನಪದ ಸೊಗಡಿನ ಮಕ್ಕಳ ಕಥೆಗಳ ಪುಸ್ತಕವೇ ಮಕ್ಕಳ ಜನಪದ ಕಥೆಗಳು. ಇನ್ನು ಲೇಖಕರ ಅಭಿಪ್ರಾಯಕ್ಕೆ ಬಂದರೆ, ಜನಪದ ಕಥೆ ಒಂದು ಜೀವಂತ ಕಲೆ. ಅದ್ಭುತ ರಂಜಕತೆಯೇ ಅದರ ವಿಶಿಷ್ಟತೆ, ಗ್ರಾಮ್ಯತೆ ಅದರ ಸೊಗಸು, ನಾಟಕೀಯತೆ ಅದರ ಉಸಿರು. ಜನಪದ ಕಥೆಗಾರನ ಮೂಲ ಉದ್ದೇಶ ದುಷ್ಟತನ ಸರಿಯಾದ ರೀತಿಯಲ್ಲಿ ಶಿಕ್ಷೆಗೆ ಗುರಿಯಾಗುವಂತೆ ಮಾಡಿಸುವುದು. ಜನಪದ ಸಾಹಿತ್ಯದಲ್ಲಿ ಕಥೆಗಳು, ಶಿಶುಗೀತೆಗಳು, ಗೀಗಿ ಪದಗಳು, ಒಡಪುಗಳು, ಗಾದೆಗಳು, ಒಗಟುಗಳು ಹೀಗೆ ಹಲವು ವಿಭಾಗಗಳಿವೆ. ಈ ವಿಭಾಗಗಳಲ್ಲಿ ಜನಪದ ಕಥೆಗಳ ಬಗ್ಗೆ ಬರೆದ ಪುಸ್ತಕವಿದು. ಈ ಪುಸ್ತಕದಲ್ಲಿ ಸರಿಸುಮಾರು 70ಕ್ಕೂ ಹೆಚ್ಚು ಜನಪದದ ಕಥೆಗಳಿವೆ. ಇಲ್ಲಿರುವ ಕಥೆಗಳು ನಮ್ಮ ಬದುಕಿಗೆ ಒಂದಿಲ್ಲೊಂದು ಸಂದೇಶ ನೀಡಿದೆ, ಇಲ್ಲ ನಮ್ಮನ್ನು ನಮ್ಮ ಬಾಲ್ಯದ ದಿನಗಳಿಗೆ ಕೊಂಡೊಯ್ಯುತ್ತದೆ. ಇಲ್ಲಿ ಮಹಾಭಾರತದ ಮತ್ತು ರಾಮಾಯಣದ ನಾವು ತಿಳಿದ ಪಾತ್ರದ ತಿಳಿಯದ ಕಥೆ ಇದೆ. ಪುರಾಣದಲ್ಲಿ ಬರುವ ಋಷಿ ಮುನಿಗಳ ಕಥೆಗಳನ್ನು ಜನಪದದ ಸೊಗಡಿನಲ್ಲಿ ಹೇಳಲಾಗಿದೆ. ಪ್ರತಿ ಕಥೆಯು ನೀತಿ ಮಾರ್ಗವನ್ನು ಅನುಸರಿಸಿ ಆ ಪೀಳಿಗೆ ಸಮಸ್ಯೆಗಳಿಗೆ ಕಂಡುಕೊಂಡ ವಿಭಿನ್ನ ಪರಿಹಾರ, ಹೀಗೆ ಹಲವು ವಿಷಯಗಳ ಬಗ್ಗೆ ತಿಳಿಸುತ್ತದೆ. ಪುರಾಣ ಕಥೆಗಳು ನಮ್ಮ ಸಂಸ್ಕೃತಿಯ ಬೇರುಗಳಾದರೆ, ಈ ಜನಪದ ಕಥೆಗಳು ಬೇರಿನಿಂದ ಹುಟ್ಟಿದ ಹೊಸ ಚಿಗುರನ್ನಬಹುದೇನೋ. ಪುರಾಣ ಕಥೆಗಳಾದರೂ ತಾಳೆಗರಿಯಲ್ಲಿರುತ್ತಿದ್ದವು ಏನೋ, ಆದರೆ ಈ ಜನಪದ ಕಥೆ ಬಾಯಿ ಮಾತಲ್ಲಿ ಹಿರಿಯರು ಕಾಲ್ಪನಿಕತೆ ಬೆರೆಸಿ ಹೇಳಿದ್ದೇ ಹೆಚ್ಚು. ಈ ರೀತಿಯ ಕಥೆಗಳು ಬದುಕನ್ನು, ಇಂದಿನ ಜನಾಂಗ ನೋಡುವ ದೃಷ್ಟಿಕೋನವನ್ನೇ ಬದಲಿಸಬಹುದೇನು ಎಂದು ಓದುತ್ತಾ ಸಾಗಿದಂತೆ ಅನಿಸುತ್ತದೆ. ಕಥೆಗಳು ಒಂದು ಸಂದೇಶ ಇಲ್ಲವೇ ಜೀವನದ ಮೌಲ್ಯಗಳ ಮೇಲೆ ಬೆಳಕು ಚೆಲ್ಲಿ ಕನಸಿನ ಲೋಕದ ಕಾಲ್ಪನಿಕ ಜಗತ್ತನ್ನು ಪರಿಚಯಿಸಿ ಪ್ರಕೃತಿ, ಪ್ರಾಣಿ, ಪಕ್ಷಿಗಳಿಗಿದ್ದ ಅವಿನಾಭಾವ ಸಂಬಂಧಗಳ ಬಗ್ಗೆ ಪುರಾಣ ಪಾತ್ರಗಳು ನಿರೂಪಿಸುವ ನಿಷ್ಠೆ, ತೋರುವ ಬದುಕಿನ ಹಾದಿಯ ಕತೆ, ಹೀಗೆ ವಿವಿಧ ಬಗೆಯ ಕಥೆಗಳ ಮಾಲೆ ಈ ಪುಸ್ತಕದಲ್ಲಿದೆ. ಪುರಾಣಕ್ಕೆ ಸಂಬಂಧಿಸಿದ ಜನಪದ ಕಥೆಗಳು ನೋಡೋಣ ಬನ್ನಿ. ಆ ಯೋಧ ಧೌಮ್ಯ ಗುರುಗಳು ತನ್ನ ಶಿಷ್ಯ ಉಪಮನ್ಯುವನ್ನು ಪರೀಕ್ಷಿಸಲು ಹೋದಾಗ ಕಾಡಿನಲ್ಲಿ ಆಹಾರವಿಲ್ಲದೆ ಸಂಚರಿಸುವಾಗ ಎಕ್ಕದ ಹಾಲಿನ ರಸ ಕಣ್ಣಿಗೆ ಬಿದ್ದಾಗ ಅಂಧನಾದಾಗ ವಿಷಯ ತಿಳಿದು ಗುರುಗಳು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ಪಡೆದ ಅಪೂಪ ಅಂಜನದಿಂದ ಮತ್ತೆ ಶಿಷ್ಯನ ಕಣ್ಣು ಕಾಣಿಸುವಂತೆ ಮಾಡಿದ ಕಥೆ. ಕಲಿಯ ಪ್ರಕೋಪಕ್ಕೆ ಬಲಿಯಾದ ನಳದಮಂತಿಯ ಕಥೆ, ಸತಿ ಸಾವಿತ್ರಿ ಕಥೆ, ಪವಿತ್ರ ಗ್ರಂಥಗಳ ಜನಪದ ಕಥೆ. ಅರ್ಜುನ ತಾನೇ ಪರಮ ಕೃಷ್ಣ ಭಕ್ತನೆಂಬ ಗರ್ವ ಅಹಂಕಾರದಿಂದ ಮೆರೆಯುತ್ತಿದ್ದಾಗ ಪರಮಾತ್ಮ ಶ್ರೀಕೃಷ್ಣ ಬಡ ಬ್ರಾಹ್ಮಣನ ಮೂಲಕ ಅರ್ಜುನನಿಗೆ ಬುದ್ಧಿ ಕಲಿಸಿದ ಕತೆ. ರಾಮನ ಮತ್ತು ಸೀತೆಯ ಕತೆ, ಅರ್ಜುನ ಬಬ್ರುವಾಹನರ ಕಾಳಗದ ಕತೆ, ಧರ್ಮವ ವ್ಯಾಧನ ಕಥೆ, ಚಂದ್ರಹಾಸನ ಕಥೆ, ಪ್ರಾಣಿ ಪಕ್ಷಿಗಳ ಬುದ್ಧಿ ತಿಳಿಸುವ ಜನಪದ ಕಥೆ. ಕೋತಿಯ ಕಸುಬು ಕಥೆಯಲ್ಲಿ ಅತಿ ಆಸೆ ಗತಿಕೇಡೆಂಬ ಸಂದೇಶ ನೀಡುವ ಕತೆ. ಶ್ರೀಮಂತನೊಬ್ಬ ತನ್ನ ಕೆಲಸಗಾರನಿಗೆ ಕಷ್ಟಕಾಲದಲ್ಲಿ ಆಗದಿದ್ದಾಗ ಒಂದು ಗಿಳಿಯ ಮೂಲಕ ಕೆಲಸಗಾರರನ್ನು ಸಲಹಿದ ಊರ ಜನ ಬುದ್ಧಿ ಕಲಿಸುವ ಕತೆ. ನೇಕಾರ ಮತ್ತು ನೀಲಿ ಹಕ್ಕಿ ಕತೆ, ನರಿಯೊಂದು ಬಾಲ ಸುಟ್ಟುಕೊಂಡ ಕತೆ. ಇನ್ನು ಐತಿಹಾಸಿಕ ನೆಲೆಗಟ್ಟಿನ ಜನಪದ ಕತೆ, ತುಳು ವಂಶದ ಹೆಮ್ಮೆಯ ಕೃಷ್ಣದೇವರಾಯನ ಕತೆ, ರಾಜ ವಿಕ್ರಮಾದಿತ್ಯನ ಕತೆ. ಕಾಲ್ಪನಿಕ ಲೋಕದ ಜನಪದ ಕತೆ, ಮಾಟಗಾತಿ ಮುದುಕಿ ಮತ್ತು ಯೋಧನ ಕತೆ, ಶ್ರೇಯಾ ಎಂಬ ಹುಡುಗಿ ಕನಸಿನಲ್ಲಿ ವಿಹರಿಸಿದ ಪರಿಯ ಮಾಯಾಲೋಕ ಎಂಬ ಕತೆ, ಹೆಂಡಿರಿಬ್ಬರು ಖಾರ ಜಾಸ್ತಿ ಹಾಕಿ ಮಾಡಿದ ಅಡುಗೆ ತಿಂದ ಗಂಡಸರಿಬ್ಬರ ಕಾರದ ಮಹಿಮೆಯ ಕತೆ, ಒಕ್ಕಣ್ಣ ವಿಮರ್ಶಕನ ಕತೆ,
ಇನ್ನು ಸಾಮಾನ್ಯ ಜನಜೀವನದ ಜನಪದ ಕಥೆಗಳು: ರೈತನ ದುಂದುಗಾರನಾದ ಮಗನೊಬ್ಬನ ಕತೆ, ಶೆಟ್ಟಿಗೆ ಕುರುಡು ಅಳಿಯನ ಕತೆ, ಮೋಸದ ವ್ಯಾಪಾರಿಯ ಕತೆ. ಇನ್ನು ಪ್ರಾಂತೀಯ ಜನಪದ ಕಥೆಗಳು: ಕರಾವಳಿ ಭಾಗದ ಸಂಪ್ರದಾಯಗಳ ಬಗ್ಗೆ ಮತ್ತು ಭೂತದ ಕಾರಣೀಕದ ಬಗ್ಗೆ ಬೆಳಕು ಚೆಲ್ಲೋ ಧೂಮಾವತಿ ಕತೆ, ಬಾರ್ಕೂರಿನ ಭೂತಾಳ ಪಾಂಡ್ಯನ ಕತೆ. ಬೇರೆ ದೇಶದ ಜನಪದ ಕಥೆಗಳು: ದಯೆ ಕರುಣೆಯ ಸಾಕಾರ ಮೂರ್ತಿ ಎಂಬಂತಿರುವ ಸ್ಯಾಂಟಾಕ್ಲಾಸ್ನ ಕತೆ, ಮರಳುಗಾಡಿನ ಮರುಭೂಮಿಯ ಪ್ರದೇಶವಾದ ಅರಬ್ ಪ್ರಾಂತ್ಯದ ಕತೆ. ಹೀಗೆ ಬೇರೆ ಬೇರೆ ರೀತಿಯಾದ ಕಥಾ ಸಂಗ್ರಹವೇ ಈ ಪುಸ್ತಕದಲ್ಲಿದೆ. ಇದನ್ನೆಲ್ಲ ನೀವು ಓದಿ. ನಾನಿಲ್ಲಿ ಕೆಲ ಕಥೆಗಳ ಹೆಸರು ಮಾತ್ರ ಹೇಳಿರುವೆ. ಮಿಕ್ಕಿದ್ದೆಲ್ಲ ಓದಿ ಮುಗಿಸಿ ಆನಂದಿಸಿ. ಧನ್ಯವಾದಗಳು.